ಅವರ ಬಾಯಿಗೆ ಮಣ್ಣು ಹಾಕಲು ಹೊರಟಿರೋ ಆರೋಗ್ಯ ಇಲಾಖೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಆರೋಗ್ಯ ಇಲಾಖೆಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಆರೋಗ್ಯ ಸಚಿವನಿಗೆ ಹೇಳಿ ಧಿಕ್ಕಾರ. ನಾಪತ್ತೆ ಆಗಿರುವ ಉಸ್ತುವಾರಿ ಸಚಿವನಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಗಡಿ ಭಾಗದ ಆಸ್ಪತ್ರೆಗಳು 24 ಗಂಟೆ ವೈದ್ಯರ ಸೇವೆ ನೀಡಲೇಬೇಕು. 24 ಗಂಟೆ ಆಂಬುಲೆನ್ಸ್ ಸೇವೆ ನೀಡಲೇಬೇಕು. ಖಾಸಗಿ ಆಂಬುಲೆನ್ಸ್ ಸೇವೆ ನಿಲ್ಲಲೇಬೇಕು. ಸರ್ಕಾರಿ ಆಂಬುಲೆನ್ಸ್ ಸೇವೆ ಪಡೆಯಲೇಬೇಕು. ಖಾಸಗಿ ಆಂಬುಲೆನ್ಸ್ ಸೇವೆ ನಿಲ್ಲಲೇಬೇಕು. ಫೋಟೋ ಹಿಡ್ಕೊಂಡು ಫಸ್ಟ್ ಅಲ್ವಾ, ಒಂದ್ಸರಿ ಈ ಹೆರಿಗೆ ವಾರ್ಡ್ ಇರ್ಬೋದು, ಈ ಅಡ್ಮಿಂಟ್ ಆಗಿರೋದು, ಒಂದ್ಸರಿ ಅವ್ರಿಗೆ ಸಿಬ್ಬಂದಿ ಗೊತ್ತಾಗ್ದಿರ ಒಂದ್ಸರಿ ಭೇಟಿ ನೀಡಿ. ಆ ಅನಿರೀಕ್ಷಿತವಾಗಿ ಡೇಕನ್ನ ನೈಟು ಭಾರಿ ಮುಖ್ಯ. ಅಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಗೊತ್ತಾಗ್ತದೆ. ತಹಸೀಲ್ದಾರ್ ಕಡೆಯಿಂದ ಕಾಪಿ ಬಂತು. ಇವಾಗ ಕಾಪಿ ಕಳಿಸಿದ ಮೇಲೆ ಭ್ರಷ್ಟಾಚಾರ ಅದು ಇದು ಆಗ್ತಿದೆ ಅಂತ ಹೇಳ್ತೀವಿ. ಇದಕ್ಕೆ ನಮ್ಮಲ್ಲಿ ಎಲ್ಲಾ ಸರ್ವಿಸಸ್ ಲೇಬರ್ ವಾರ್ಡ್ ಫ್ರೀ ಅಂತ ಒಂದು ಪೋಸ್ಟರ್ ಹಾಕ್ಸಿದ್ವಿ. 2 ಕಡೆ ಜನ ಕಾಣಿಸಿದ್ರ ಎಲ್ರಿಗೂ ಅರ್ಥ ಆಗ್ಲಿ ಅನ್ನೋ ತರ ಒಂದು ಪೋಸ್ಟರ್ ಹಾಕ್ಸಿದ್ವಿ. ಅಲ್ಲೇ ಒಂದು ಕಂಪ್ಲೇಂಟ್ ಬಾಕ್ಸ್ ಇಡ್ಸಿದ್ವಿ, ಯಾರು ಬೇಕಾದ್ರೂ ಕಂಪ್ಲೇಂಟ್ ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲ ಪೇಷಂಟ್ ಹತ್ರ ಒಂದು ಫೀಡ್ಬ್ಯಾಕ್ ಫಾರ್ಮ್ ತಗೋತಾ ಇದ್ವಿ. ಯಾರಿಗೂ ದುಡ್ಡು ಕೊಟ್ಟಿಲ್ಲ, ನಾವು ಯಾರ ಹತ್ರ ನಾವು ಕೊಟ್ಟಿರೋ ಸರ್ವಿಸಸ್ ಚೆನ್ನಾಗಿದೆ ಅನ್ನೋದನ್ನ ಪ್ರತಿ ಪೇಷಂಟ್ ಕೈಲೂ ಸೈನ್ ಮಾಡಿಸಿ, ಪ್ರತಿ ಕೇಸ್ ಶೀಟ್ ಅಲ್ಲೂ ನಾನು ಬಂದ್ಮೇಲೆ ಸೈನ್ ಮಾಡಿಸಿ ತಗೋತಾ ಇದೀವಿ. ಇಷ್ಟು ಆದ್ಮೇಲೆ ಏನು ಆಗ್ಬಾರ್ದು ಅಂತ ನಮ್ಮ ಇನ್ನೊಂದು ಹೇಳ್ಬಿಡ್ತೀವಿ ಕೇಳಿ. ಅಲ್ಲ, ನೀವು ಹೇಳಿದ್ರು ಕರೆಕ್ಟ್ ಕಡೆಯಾಗಿ ಹೇಳಿದ್ರೆ ನೋಡಿ ಪಾಯಿಂಟ್. ಇವಾಗ ಎಲ್ಲ ನಮ್ಮ ಸ್ಟಾಫ್ ಕರೆಸಿ ಈ ತರ ಕಂಪ್ಲೇಂಟ್ ಬರ್ತಿದೆ, ಈ ತಪ್ಪು ಈ ತರ ಮಾಡಬಾರ್ದು, ಇನ್ನೊಂದ್ಸಲಿ ಈ ತರ ಕಂಪ್ಲೇಂಟ್ ಬಂದ್ರೆ ಯಾರು ಈ ತರ ಹ್ಯಾಂಡ್ ಆಗಿ ಎವಿಡೆನ್ಸ್ ಸಿಕ್ಕಾಕೊಂಡ್ರೆ ಶಿಸ್ತು ಕ್ರಮ ತಗೋತೀವಿ. ರೂಲ್ ಪ್ರಕಾರ ಏನ್ ಆಕ್ಷನ್ ತಗೋಬೇಕು ಅದನ್ನ ಕನ್ಫರ್ಮ್ ಆಗಿ ಅವ್ರ ಮೇಲೆ ತಗೋತೀವಿ ಅಂತ ಅವ್ರಿಗೂ ಹೇಳಿದ್ವಿ. ಪ್ರೀತಿ ವಿಶ್ವಾಸಕ್ಕ ಇಲ್ಲಪ್ಪ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರು ಹೆರಿಗೆಗೆ ಬಂದಾಗಲಿ ಅವನು ಪ್ರೀತಿ ವಿಶ್ವಾಸ ಕೊಟ್ಟೇ ಕೊಡ್ತಾನೆ. ಅವ್ರು ಯಾರು ದೂರು ಕೊಡಲ್ಲ. ಯಾಕಂದ್ರೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಾಗ ಪ್ರತಿ ಬಡವನು ಒಂದು ಅದು ಮಾಮೂಲಿ ಕಾಮನ್ ಇದೆ ಅಂತಲ್ಲ. ಬಟ್ ನಾವು ಹೇಳೋದಂದ್ರೆ ಈ ಎಮರ್ಜೆನ್ಸಿ, ಇವಾಗ ನನಗೆ ಜ್ವರ ಬಂದಿದೆ, ಅದು ಹೊರಗಡೆ ಟೆಸ್ಟಿಂಗ್ ಮಾಡೋದು ಅದು ಇದು ಆಗಬೇಕು. ಮತ್ತು ಈ ಖಾಸಗಿ ಆಂಬುಲೆನ್ಸ್ಗಳು 100 ಮೀಟ್ರ್ ದೂರ ಇರಬೇಕು. ನಿಮಗೂ ಗೊತ್ತಿರೋ ವಿಚಾರ. ಎಲ್ಲೆಲ್ಲಿ ಸಮಸ್ಯೆ ಇರಲ್ಲ ಅದನ್ನು ಇದು ಮಾಡಿ. ಅದ್ರ ಮೇಲೆ ಕಡೆಯದಾಗೆ ಮೇಡಮ್ನವರೇ, ನಿಮ್ಮ ಕಡೆಯಾಗದೆ ಒಂದು ಇದು ಗಡಿಭಾಗದ, ಯಾಕಂದರೆ ಗಡಿಭಾಗದಲ್ಲಿರೋದೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಸಮರ್ಪಕವಾಗಿ ನೈಟ್ ಟೈಮು ವೈದ್ಯರು ಇರ್ತಾರೆ, ಮಲಗಿಬಿಟ್ಟಿರ್ತಾರೆ. ಈ ಪ್ರತಿಯೊಂದಕ್ಕೂ ನಿಮಗೆ ನಾವು ಇದು ಮಾಡೋಕ್ಕಾಗಲ್ಲ. ಅದು ಏನಿದೆ ಅದನ್ನು ಸ್ವಲ್ಪ ಸರಿಪಡಿಸ್ರಿ. ಈ ನಕಲಿ ಕ್ಲಿನಿಕ್ಗಳು ಕಡಿವಾಣ ಹಾಕಿ ದಯವಿಟ್ಟು ನಮಗೊಂದು